ಹೇ ವಾಟ್ಸ್ ಅಪ್ ಗೈಸ್, ಹೇಗಿದ್ರೆ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ನನಗೊಂದು ಕ್ವಶನ್ ಬಂದಿತ್ತು. ಅದೇನು ಅಂತಂದರೆ, ನಾವು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಜಾಬ್ಗೆ ಹೋದಾಗ ಅಥವಾ ಅಲ್ಲೇ ಹೋಗಿ ನೆಲೆಸಿದಾಗ, ಸೊ ನಾವು ಮೊದಲು ಇರುವಂಥದ್ದಲ್ಲಿ ಗಾಡಿನ ಪರ್ಚೇಸ್ ಮಾಡಿರ್ತೀವಿ. ವೈಟ್ ಬೋರ್ಡ್ 4 ವೀಲರ್ ಆಗಿರಲಿ ಅಥವಾ ಬೈಕ್ ಆಗಿರಲಿ, ಅಂದರೆ ಪ್ರೈವೇಟ್ ವೆಹಿಕಲ್ಸ್. ಸೊ ನಾವು ಬೇರೆ ರಾಜ್ಯದಲ್ಲಿ ಹೋಗ್ಬಿಟ್ಟು ಅಲ್ಲೇ ನೆಲೆಸಿ ಅಥವಾ ಅಲ್ಲೇ ಜಾಬ್ಗೆ ಹೋದಾಗ, ಸೊ ಅಟ್ಲೀಸ್ಟ್ ನಾವು ಅಲ್ಲೇ ಇರ್ತೀವಲ್ಲ ವರ್ಷಾನ್ಗಟ್ಲೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಾವು ಗಾಡಿಯನ್ನು ರಿಜಿಸ್ಟರ್ ಮಾಡಬೇಕಾಗತ್ತಾ ಅಂದ್ಬಿಟ್ಟು. ಎಸ್ ಗೈಸ್, ಅದಕ್ಕೆ ಉತ್ತರ ಏನು ಅಂತಂದರೆ, ನೀವು ಬೇರೆ ರಾಜ್ಯದಲ್ಲಿ ಜಾಬ್ಗೆ ಹೋಗಿ ಅಥವಾ ಅಲ್ಲೇ ಹೋಗಿ ನೆಲೆಸಿನೂ ಇದ್ದರೆ, ವರ್ಷಕ್ಕಿಂತ ಹೆಚ್ಚಾದರೆ ನೀವು ನಿಮ್ಮ ಪ್ರೈವೇಟ್ ವೆಹಿಕಲ್ ಆದರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೆಕ್ಷನ್ 47 ಪ್ರಕಾರ, ಮೋಟರ್ ವೆಹಿಕಲ್ ಆ್ಯಕ್ಟ್ ಸೆಕ್ಷನ್ 47 ಪ್ರಕಾರ 12 ತಿಂಗಳುಕ್ಕಿಂತ ಹೆಚ್ಚು ನೀವು ಆ ಒಂದು ರಾಜ್ಯದಲ್ಲಿ ಹೋಗಿ ನೆಲೆಸಿ, ಅಲ್ಲಿ ಹೋಗಿ ರೆಸಿಡೆನ್ಸ್ ಇರಕ್ಕೆ ಹೋಗಿರಲಿ ಅಥವಾ ನೀವು ಜಾಬ್ಗೆ ಹೋಗಿರಲಿ, ಏನೇ ಕಾರಣ ಇರಲಿ, ಅಂಥ ಒಂದು ಸಂದರ್ಭದಲ್ಲಿ ನೀವು ಗಾಡಿಯನ್ನು ನೀವು ರಿಜಿಸ್ಟ್ರೇಷನನ್ನು ಮಾಡಬೇಕಾಗತ್ತೆ. ರೈಟ್. ಸೊ 1 ವರ್ಷಕ್ಕಿಂತ ಜಾಸ್ತಿ ಯೂಸ್ ಮಾಡೋ ಹಾಗೆ ಇಲ್ಲ. ಯೂಸ್ ಮಾಡ್ಬೋದು, ಬಟ್ ಆದರೆ ಏನಂತಂದರೆ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ತುಂಬ ಒಳ್ಳೆಯದು ಆಗುತ್ತೆ. ಸೆಕ್ಷನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಸೆಕ್ಷನ್ 47 ಪ್ರಕಾರ ನೀವು ರಿಜಿಸ್ಟ್ರೇಷನ್ನ ಮಾಡಬೇಕಾಗತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡೋಕ್ಕೋಸ್ಕರ ಏನಿದೆ, ನಿಮ್ಮ ಆರ್ ಟಿ ಒ ವಿಸಿಟ್ ಮಾಡಿದ್ರೆ ಆರ್ ಟಿ ಒದಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ನ ಅದ್ರ ಬಗ್ಗೆ ಹೇಳ್ತಾರೆ, ಯಾವ ರೀತಿನ ನೀವು ಟ್ರಾನ್ಸ್ಫರನ್ನು ಮಾಡ್ಕೋಬೋದು ಅಂದ್ಬಿಟ್ಟು. ಬಟ್ ಒಂದು ವೇಳೆ ನೀವು ಕೇಳ್ಬೋದು, ಹಾಗಾದರೆ ನಾವು ಯಾವಾಗ ತಂದಿದ್ದೀವಿ ಬೇರೆ ರಾಜ್ಯದಿಂದ ಈ ರಾಜ್ಯಕ್ಕೆ ಅಂದ್ಬಿಟ್ಟು ಅವ್ರು ಹೇಗೆ ಪ್ರೂವ್ ಮಾಡ್ತಾರೆ ಅಂತಂದರೆ, ಸೊ ಅದರಲ್ಲಿ ಸುಮಾರು ಇರುತ್ತೆ. ಆ ಥರ ಲೀಗಲಾಗಿ ಹೋದರೆ ನೀವು ಸುಮಾರು ಪ್ರೂಫ್ಗಳಿರುತ್ತೆ. ಲೈಕ್ ನೀವು ಪೊಲ್ಯೂಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ನಿತರೆ ಸುಮಾರು ನೀವು ಬಂದಿರುವಂಥದ್ದು CCTV ಕ್ಯಾಮರಾಗಳು ಅವೆಲ್ಲ ಚೆಕ್ ಮಾಡ್ತಾರೆ. ಬಟ್ ಲೀಗಲಿ ಯಾರಾದರೂ ಚಾಲೆಂಜ್ ಮಾಡಿದ್ರೆ. ಬಟ್ ಎನಿವೆ, ಪ್ರೈವೇಟ್ ಮೋಟರ್ ವೆಹಿಕಲ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ, ತಿರ್ಗಾ ನೀವು 1 ವರ್ಷ ಬೇರೆ ರಾಜ್ಯದಲ್ಲಿ ಹೋಗಿದ್ರಿ ಅಂದ್ಬಿಟ್ರೆ ಎಸ್ ಮಾಡ್ಬೋದು, ರಿಜಿಸ್ಟ್ರೇಷನ್ನ ಮಾಡ್ಕೋಬಹುದು. ಅದು ಲೀಗಲ್ಲೂ ಕೂಡ ಹೌದು. ಸೊ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಫಾರ್ more content. Thanks for watching. Bye bye.